ವಿಧಾನಸಭೆಗೆ ಮತ್ತೆ ಚುನಾವಣೆಯ ಪರ್ವ ಭವಿಷ್ಯ ನುಡಿದ ಬಸವರಾಜ ಬೊಮ್ಮಾಯಿ. ಗದಗ ನಗರದಲ್ಲಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಸಂಸದ ಬಸವರಾಜ ಬೊಮ್ಮಾಯಿ, ಕಾಂಗ್ರೆಸ್ ಪಾರ್ಟಿಯಲ್ಲಿ ಎಷ್ಟು ಜನರು ಡಿಸಿಎಂ ಆಗಬೇಕು, ಯಾವ ಜಾತಿಯವರು ಆಗಬೇಕು ಎಂಬ ಕಚ್ಚಾಟ ನಡೆಯುತ್ತಿದೆ ಎಂದರು. ಕಾಂಗ್ರೆಸ್ ಪಕ್ಷದಲ್ಲಿ ಅಧಿಕಾರದ ದಾಹವು ಹೆಚ್ಚಾಗುತ್ತಿದ್ದು, ರಾಜ್ಯದಲ್ಲಿ ಅಭಿವೃದ್ಧಿ ಮಾತ್ರ ಶೂನ್ಯವಾಗಿದೆ ಎಂದು ಕಾಂಗ್ರೆಸ್ ಪಕ್ಷದ ಶಾಸಕರೇ ಹೇಳುತ್ತಿದ್ದಾರೆ ಎಂದು ಬಸವರಾಜ ಬೊಮ್ಮಾಯಿ ಟೀಕಿಸಿದರು. ಕಾಂಗ್ರೆಸ್ ಪಕ್ಷದವರು ಸರ್ಕಾರವನ್ನು ಮಾರಾಟಕ್ಕೆ ಇಟ್ಟಿದ್ದಾರೆ. ಇನ್ನು 1 ವರ್ಷದಲ್ಲಿ ವಿಧಾನಸಭೆಯ ಚುನಾವಣೆ ಬಂದೇ ಬರುತ್ತದೆ ಎಂದು ಬಸವರಾಜ ಬೊಮ್ಮಾಯಿ ಭವಿಷ್ಯ ನುಡಿದರು. ಹೊಸ ರಾಜಕೀಯ ಚಿಂತನೆ ಬದ್ಧತೆ ನಡೆಯುತ್ತಿದೆ. ಬರುವಂತಹ ದಿನಗಳಲ್ಲಿ ರಾಜಕೀಯ ಇನ್ನಷ್ಟು ತೀಕ್ಷ್ಣವಾಗುತ್ತಿದ್ದು, ಅಭಿ ಪಿಕ್ಚರ್ ಬಾಕಿ ಹೈ ಎಂದು ಸಂಸದ ಬಸವರಾಜ ಬೊಮ್ಮಾಯಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವ್ಯಂಗ್ಯವಾಡಿದರು. ನ್ಯೂಸ್ ಬ್ಯೂರೋ ಚಂದ್ರಶೇಖರ್ ಸೋಮಣ್ಣವರ್. ಕರ್ನಾಟಕದ ರಾಜಕಾರಣ ದೊಡ್ಡ ಪ್ರಮಾಣದಲ್ಲಿ ಬದಲಾವಣೆ. ನಾವೆಲ್ಲ ನೋಡ್ತೀವಿ, ದಿನನಿತ್ಯ ಪತ್ರಿಕೆ ತೆಗೆದ್ರೆ ಯಾರು ಮುಖ್ಯಮಂತ್ರಿ ಆಗಬೇಕು, ಯಾರು ಉಪಮುಖ್ಯಮಂತ್ರಿ ಆಗಬೇಕು, ಎಷ್ಟು ಜನ ಉಪಮುಖ್ಯಮಂತ್ರಿ ಆಗಬೇಕು, ಎಷ್ಟು ಜಾತಿ ಉಪಮುಖ್ಯಮಂತ್ರಿ ಆಗಬೇಕು. ಕೇವಲ ಅಧಿಕಾರದ ಬಿಟ್ಟರೆ ಮತ್ತೇನೂ ಇಲ್ಲ ಕಾಂಗ್ರೆಸ್ ಪಕ್ಷದಲ್ಲಿ. ಅಭಿವೃದ್ಧಿ ಶೂನ್ಯ. ಕಾಂಗ್ರೆಸ್ ಪಕ್ಷದ ಶಾಸಕರು ಹೇಳ್ತಾ ಇದ್ದಾರೆ, ಅಭಿವೃದ್ಧಿ ಶೂನ್ಯ. ಕರ್ನಾಟಕವನ್ನ ಮಾರಲು ಇಟ್ಟಿದ್ದಾರೆ ಈ ಸರ್ಕಾರ. ವಿವರಣೆಯಾಗಿದೆ. ಈ ಸರ್ಕಾರದ ವಿರುದ್ಧ ಜನ ಆಂದೋಲನ ಪ್ರಾರಂಭ ಆಗುವಂತಹ ದಿನಗಳು ದೂರಿಲ್ಲ. ಎಲ್ಲ ದೃಷ್ಟಿಯಿಂದ ಇವತ್ತು ಅಭಿವೃದ್ಧಿ ಶೂನ್ಯ ಆಗಿದೆ. ಆದ್ದರಿಂದ ಬರುವಂತಹ ದಿನಗಳಲ್ಲಿ ಜನಪರವಾದಂತಹ ಹೋರಾಟದಲ್ಲಿ ನಾವು ಭಾಗವಹಿಸಲಿಕ್ಕೆ ಸಿದ್ಧತೆಯನ್ನು ಮಾಡ್ಕೋಬೇಕು. ನಾನು ಚುನಾವಣೆ ಸಂದರ್ಭದಲ್ಲೂ ಕೂಡ ಹೇಳಿದ್ದೇನೆ, ಈಗಲೂ ಬದಲಾಗಿದ್ದೇನೆ. ಬರುವಂತಹ 1 ವರ್ಷದಲ್ಲಿ ಮತ್ತೆ ವಿಧಾನಸಭಾ ಚುನಾವಣೆ ಬಂದೇ ಬರ್ತದೆ. ಅದರಲ್ಲಿ ಮತ್ತೊಮ್ಮೆ ಬಿಜೆಪಿಯ ಶಾಸಕನಾಗಿ ಮಾಡುವ ಮುಖಾಂತರ ಬಿಜೆಪಿಯ ಕಮಲದ ಬಾವುಟವನ್ನು ಹಾಕೋದಕ್ಕೆ ಸಂಕಲ್ಪವನ್ನು ನಾನು ಮಾಡಿದ್ದೇನೆ. ಬಗ್ಗೆ ನಿಮ್ಮೆಲ್ಲರ ಸರ್ಕಾರ ಇರಬೇಕು. ಒಂದು ಹೊಸ ರಾಜಕೀಯ ಚಿಂತನೆ, ಹೊಸ ರಾಜಕೀಯ ಬದ್ಧತೆ ಬರುವಂತಹ ದಿನಗಳಲ್ಲಿ ಇನ್ನಷ್ಟು ತೀಕ್ಷ್ಣ ಆಗ್ತದೆ. ರಾಜಕೀಯ ಇನ್ನಷ್ಟು ತೀಕ್ಷ್ಣ ಆಗ್ತದೆ. ನೀವು ಒಂದು ಸ್ಯಾಂಪಲ್ ತೋರಿಸಿದ್ರಿ, ನಾವು ಒಕ್ಕಟ್ಟಾದ್ರೆ ಸ್ಯಾಂಪಲ್ ತೋರಿಸಿದ್ರಿ. ಈ ದಿನ ಬರೀ ಸ್ಯಾಂಪಲ್ ಇದೆ. ಪಿಕ್ಚರ್ ಅಭಿ ಬಾಕಿ ಹೈ, ಪಿಕ್ಚರ್ ಅಭಿ ಬಾಕಿ ಹೈ. ಆ ಕೆಲಸಕ್ಕೆ ಇನ್ನೊಂದು ವರ್ಷಕ್ಕೆ ವಿಧಾನಸಭಾ ಚುನಾವಣೆ ಬರ್ತದೆ ಅಂತ ಹೇಳಿ